Subscribe to Quality Pillar channel for quality, Six Sigma and lean related videos. ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿಂದ ಒಂದು ವಿಡಿಯೋ ಪರ್ಪಸ್ ಏನು ಅಂದರೆ, ನೀವು ನೋಡ್ಬೋದು ಇದರಲ್ಲಿ 10 ಕ್ವಾಲಿಟಿ ಸ್ಲೋಗನ್ಸ್ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅಗೇನ್ ಅನದರ್ ಟಾಪಿಕ್ ಏನು ಅಂದರೆ ವಾಟ್ ಈಸ್ ಕ್ವಾಲಿಟಿ ಮಂತ್. ಸೊ ಐ ಹೋಪ್ ಕ್ವಾಲಿಟಿ ಪ್ರೊಫೆಷ್ನಲ್ಸ್ಗಳಿಗೆ ಇದು ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಈ ಟಾಪಿಕ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸಮ್ ಆಫ್ ದ ಕ್ವಾಲಿಟಿ ಸ್ಲೋಗನ್ಸ್ ವಿಚ್ ಐ ರೆಡ್ ಫ್ರಮ್ ಇಂಟರ್ನೆಟ್ ಆ್ಯಂಡ್ ಸಮ್ ಹೌ ನಂದೊಂದು ಸ್ವಲ್ಪ ಅದರಲ್ಲಿ ಆ್ಯಡ್ ಆನ್ ಮಾಡಿದ್ದೀನಿ, ಸಮ್ ಆಲ್ಟರ್ ಮಾಡಿದ್ದೀನಿ. ಸೊ ಬೇಸ್ಡ್ ಆನ್ ದ್ಯಾಟ್ ಐ ಆಮ್ ಪ್ರೆಸೆಂಟಿಂಗ್ ದಿಸ್ ಕ್ವಾಲಿಟಿ ಸ್ಲೋಗನ್. ಸೊ ನಮ್ಮ ಫಸ್ಟ್ ಕ್ವಾಲಿಟಿ ಸ್ಲೋಗನ್ ಬಂದು ಆನೆಸ್ಟಿ ಈಸ್ ದ ಕೀ ಟು ಕ್ವಾಲಿಟಿ. ಸೊ ನಾವು ಆನೆಸ್ಟಾಗಿ ವರ್ಕ್ ಮಾಡಿದರೆ ಟುವರ್ಡ್ಸ್ ಅವರ್ ವರ್ಕ್, ಟುವರ್ಡ್ಸ್ ಅವರ್ process, our product, the quality automatically come in our the product and process. So this is the meaning of this quality slogan 1. So this is again by me, somehow I ನಾನು ಚೇಂಜಸ್ ಮಾಡಿ ಇದನ್ನೊಂದು ಡಿಫೈನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ವಾಲಿಟಿ ಸ್ಲೋಗನ್ 2, ವಿ ಬಿಲೀವ್ ಇನ್ ಕ್ವಾಲಿಟಿ ಆ್ಯಂಡ್ ಬ್ರಿಂಗ್ ಪ್ರೊಡಕ್ಟಿವಿಟಿ ಆ್ಯಂಡ್ ಸೇಫ್ಟಿ. ಸೊ ನಾವು ಕ್ವಾಲಿಟಿಯಲ್ಲಿ ಬಿಲೀವ್ ಮಾಡಿದರೆ ಆಟೋಮೆಟಿಕ್ ಆಗಿ ನಮ್ಮ ಪ್ರೊಡಕ್ಟಿವಿಟಿನೂ ಬರುತ್ತೆ, ಸೇಫ್ಟಿನೂ ಬರುತ್ತೆ, ಇದರ ಅರ್ಥ. ಕ್ವಾಲಿಟಿ ಸ್ಲೋಗನ್ 3, ಕ್ವಾಲಿಟಿ ಸ್ಟಾರ್ಟ್ಸ್ ವಿತ್ ಲೆಟರ್ ಕ್ಯೂ ಆ್ಯಂಡ್ ಎಂಡ್ಸ್ ವಿತ್ ವೈ, ದಟ್ ಈಸ್ ಯು. ಸೊ ಇದರ ಅರ್ಥ ಏನಂದರೆ, ಕ್ವಾಲಿಟಿ ದ ವರ್ಡ್ ಸ್ಟಾರ್ಟ್ಸ್ ವಿತ್ ಲೆಟರ್ ಕ್ಯೂ ಆ್ಯಂಡ್ ಎಂಡ್ಸ್ ವಿತ್ ವೈ, ದಟ್ ಈಸ್ ಯು. ಸೊ ಬೇಸಿಕಲಿ you have to follow quality rules and you have to follow the quality, so which will bring quality in your product and process. So next slogan bandu safety first, quality must, then productivity will be the best. So ನಾವು ಸೇಫ್ಟಿನ ಮತ್ತು ಕ್ವಾಲಿಟಿನ ಫಾಲೋ ಮಾಡಿದರೆ ಆಟೋಮೆಟಿಕ್ ಆಗಿ ನಮ್ಮದು ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಕ್ವಾಲಿಟಿ ಸ್ಲೋಗನ್ ಬಂದು ಕ್ವಾಲಿಟಿ ಈಸ್ ಅವರ್ ಪ್ರಯಾರಿಟಿ ಆ್ಯಂಡ್ ಸೇಫ್ಟಿ ಈಸ್ ಮ್ಯಾಂಡೇಟರಿ, ದೆನ್ ಪ್ರೊಡಕ್ಟಿವಿಟಿ ಈಸ್ ಗ್ಯಾರಂಟಿ. ಸೊ ಅಗೇನ್ ದ ಸೇಮ್ ಮೋರ್ ಆರ್ ಲೆಸ್ ಅದು ಮತ್ತು ಈ ಒಂದು ಸ್ಲೋಗನ್ ಸೇಮ್ ಇದೆ, ಸಿಮಿಲರ್ ಆಗಿದೆ. ಸೊ ಕ್ವಾಲಿಟಿ ಈಸ್ ಅವರ್ ಫಸ್ಟ್ ಪ್ರಯಾರಿಟಿ, ಸೆಕೆಂಡ್ ಸೇಫ್ಟಿ ಈಸ್ ಮ್ಯಾಂಡೇಟರಿ, ಸೊ ದೆನ್ ಪ್ರೊಡಕ್ಟಿವಿಟಿ ಆಟೋಮೆಟಿಕ್ಲಿ ಅದು ಬಂದೇ ಬರುತ್ತೆ ನಮ್ಮ ಪ್ರಾಡಕ್ಟ್ ಮತ್ತು ಪ್ರೊಸೆಸಲ್ಲಿ. ಸೊ ಈ ಒಂದು ಮೀನಿಂಗ್ ಈ ಕ್ವಾಲಿಟಿ ಸ್ಲೋಗನ್ದು. ಸೊ ನೆಕ್ಸ್ಟ್ ಕ್ವಾಲಿಟಿ ಸ್ಲೋಗನ್ ಬಂದು ಇದು ಕೈಂಡ್ ಆಫ್ ಒಂದು ಮ್ಯಾಥಮೆಟಿಕಲ್ ಇಕ್ವೇಷನ್ ಥರ ಇದೆ. ಕ್ವಾಲಿಟಿ ಪ್ಲಸ್ ಸೇಫ್ಟಿ ಈಸ್ ಈಕ್ವಲ್ಸ್ ಟು ಪ್ರೊಡಕ್ಟಿವಿಟಿ. ನೀವು ನೋಡ್ಬೋದು ನನ್ನ ಎಲ್ಲ ಸ್ಲೋಗನ್ಸ್ಗಳು ರಿವಾಲ್ವಿಂಗ್ ಅರೌಂಡ್ ದಿಸ್ ಕ್ವಾಲಿಟಿ, ಸೇಫ್ಟಿ ಆ್ಯಂಡ್ ಪ್ರೊಡಕ್ಟಿವಿಟಿ. ಸೊ ಬೇಸಿಕಲಿ ಈ 3 ಆಸ್ಪೆಕ್ಟ್ ಮೇಲೇ ಈ ಸ್ಲೋಗನ್ಸ್ಗಳನ್ನು ನಾನು ಡಿಫೈನ್ ಮಾಡಿದ್ದೀನಿ, ಬಿಕಾಸ್ ದೀಸ್ ಆರ್ ದ 3 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಫಾರ್ ಎನಿ ಕಂಪ್ನಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಮ್ಮದು ಸ್ಲೋಗನ್ ಬಂದು ಬೈ 1 ಗೆಟ್ 2 ಫ್ರೀ. ಈಗ ನೋಡಿದ್ರಲ್ಲ ಸೇಲ್ಸಲ್ಲಿ ಈ ಥರ ಒಂದು ಸ್ಲೋಗನ್ನು ಅಥವಾ ಒಂದು ಕೋಟ್ ಹಾಕಿರ್ತಾರೆ, ಬೈ 1 ಗೆಟ್ 2 ಫ್ರೀ. ಅದೇ ಥರ ಬೈ 1 ಕ್ವಾಲಿಟಿ ಗೆಟ್ 2 ಫ್ರೀ. ಅದು ಯಾವ ಅಂದರೆ ಸೇಫ್ಟಿ ಆ್ಯಂಡ್ ಪ್ರೊಡಕ್ಟಿವಿಟಿ. ಸೊ ಸ್ವಲ್ಪ ನಾನು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ಸ್ವಲ್ಪ ನಮ್ಮದು ಕ್ರಿಯೇಟಿವಿಟಿ ಸ್ವಲ್ಪ ಯೂಸ್ ಮಾಡಿಕೊಂಡು ಈ ಥರ ಸ್ಲೋಗನ್ಸ್ಗಳನ್ನ ನಾನು ಡಿರೈವ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಮ್ಮ ಸ್ಲೋಗನ್ ಬಂದು ಕ್ವಾಲಿಟಿ ಈಸ್ ನಾಟ್ ಮೈ ಡ್ಯೂಟಿ, ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಕ್ವಾಲಿಟಿನ ನಮ್ಮದು ಡ್ಯೂಟಿ ಅಂತ ನಾವು ಅನ್ಕೋಬಾರ್ದು. ಡ್ಯೂಟಿ ಅಂದರೆ ಸ್ವಲ್ಪ ಅದು ನಮಗೆ ಬರ್ಡನ್ ಆಗುತ್ತೆ, ಸಮ್ಟೈಮ್ಸ್ ನಮಗೆ ಅದು ಆಗಲ್ಲ ಮಾಡಲಿಕ್ಕೆ. ಸೊ ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಅವರ್ ರೆಸ್ಪಾನ್ಸಿಬಿಲಿಟಿ, ನಮ್ಮ ಮೂಲಭೂತ ಹಕ್ಕು ಅಂತ ನಾವು ಅನ್ಕೋಬೇಕು. ಸೊ ಅದನ್ನು ನಾವು ಫಾಲೋ ಮಾಡಬೇಕು. ಸೊ ದಿಸ್ ಈಸ್ ನೆಕ್ಸ್ಟ್ ಅವರ್ ನೆಕ್ಸ್ಟ್ ಸ್ಲೋಗನ್. ನೆಕ್ಸ್ಟ್ ಸ್ಲೋಗನ್ ಬಂದು ಇನ್ಪುಟ್ ಈಸ್ ಕ್ವಾಲಿಟಿ, ದೆನ್ ಔಟ್ಪುಟ್ ಈಸ್ ಪ್ರೊಡಕ್ಟಿವಿಟಿ, ಕ್ವಾಲಿಟಿ ಆ್ಯಂಡ್ ಪ್ರೊಡಕ್ಟಿವಿಟಿ. ನಮ್ಮದು ಇನ್ಪುಟ್, ನಾವು ಕ್ವಾಲಿಟಿಯನ್ನು ಇನ್ಪುಟ್ ಮಾಡಿದರೆ ದ ಔಟ್ಪುಟ್ ವಿಲ್ ಬಿ ಆಲ್ವೇಸ್ ಕ್ವಾಲಿಟಿ ಪ್ಲಸ್ ಪ್ರೊಡಕ್ಟಿವಿಟಿ. ನಮ್ಮದು ಲಾಸ್ಟ್ 10th ಕ್ವಾಲಿಟಿ ಸ್ಲೋಗನ್ ಬಂದು ಥಿಂಕ್ ವಿತ್ ಕ್ವಾಲಿಟಿ, ವರ್ಕ್ ವಿತ್ ಸೇಫ್ಟಿ. ಸೊ ದಿಸ್ ಈಸ್ ಅವರ್ ಲಾಸ್ಟ್ ಸ್ಲೋಗನ್. ಸೊ ವಿಚ್ ಇಫ್ ವಿ ಸ್ಟಾರ್ಟ್ ಥಿಂಕಿಂಗ್ ವಿತ್ ಕ್ವಾಲಿಟಿ ಆ್ಯಂಡ್ ವರ್ಕ್ ವಿತ್ ಸೇಫ್ಟಿ, ಆಟೋಮೆಟಿಕ್ಲಿ ನಾವು ಒಂದು ಕಂಪ್ನಿಯಲ್ಲಿ ಪ್ರೊಡಕ್ಟಿವಿಟಿ ಇಂಪ್ರೂವ್ ಮಾಡ್ಬೋದು, ಸೇಲ್ಸ್ ಇಂಪ್ರೂವ್ಮೆಂಟ್ ಮಾಡ್ಬೋದು, ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡ್ಬೋದು, ಪ್ರೊಡಕ್ಟಿವಿಟಿ ಎವ್ರಿಥಿಂಗ್ ಕ್ಯಾನ್ ಬಿ ಅಚೀವ್ಡ್ ಇಫ್ ವಿ ಸ್ಟಾರ್ಟ್ ಥಿಂಕಿಂಗ್ ಕ್ವಾಲಿಟೇಟಿವ್ಲಿ. ಸೊ ಇದನ್ನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಯಾಕೆ ಈ ಸ್ಲೋಗನ್ಸ್ಗಳನ್ನ ಮಾಡ್ತಾ ಇದ್ದೀನಿ ಅಂದರೆ, ಸೊ ಮೆನಿ ಕಾಂಪಿಟೇಷನ್ಸ್ ಇರುತ್ತೆ. ಆಮೇಲೆ ನಾವು ನಮ್ಮ ಪ್ರೀವಿಯಸ್ ಕಂಪ್ನಿಗಳಲ್ಲೆಲ್ಲ ಈ ಥರ ಸ್ಲೋಗನ್ಸ್ ಎಲ್ಲ ಸಬ್ಮಿಟ್ ಮಾಡ್ತಿದ್ವಿ, ಕಾಂಪಿಟೇಷನ್ಸ್ ಇರ್ತಾಯಿತ್ತು ಕಂಪ್ನಿಗಳಲ್ಲಿ. ಸೊ ಕ್ವಾಲಿಟಿ ಸ್ಲೋಗನ್ಸ್ಗಳನ್ನ ನಾವು ಡಿಸ್ಪ್ಲೇ ಮಾಡ್ತಿದ್ವಿ ಡಿಫ್ರೆಂಟ್ ಏರಿಯಾದಲ್ಲಿ. ನಮ್ಮದು ನೆಕ್ಸ್ಟ್ ಟಾಪಿಕ್ ಬಂದು ವಾಟ್ ಈಸ್ ಕ್ವಾಲಿಟಿ ಮಂತ್.
ಸೊ ಕ್ವಾಲಿಟಿ ಮಂತ್ ಅಂದರೆ ಈ ನವಂಬರ್ ನೆಕ್ಸ್ಟ್ ಅಪ್ಕಮಿಂಗ್ ಮಂತಲ್ಲಿ ಸೊ ಫಸ್ಟ್ ವೀಕ್ ಏನಿರುತ್ತಲ್ಲ ನವಂಬರ್ 7 to 11th ನವಂಬರ್. ಸೊ ಡ್ಯೂರಿಂಗ್ ದಿಸ್ ಟೈಮ್ ಒಂದು ಕ್ವಾಲಿಟಿ ವೀಕ್ ಅಥವಾ ಕ್ವಾಲಿಟಿ ಮಂತ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ ನವಂಬರ್ ಮಂತಲ್ಲಿ. ಸೊ ದಿಸ್ ಈಸ್ ವರ್ಲ್ಡ್ ಕ್ವಾಲಿಟಿ ಮಂತ್ ಅಂತ. ಸೊ ಇದರಲ್ಲಿ ಬೇಸಿಕಲಿ ಏನು ಮಾಡ್ತಾರೆ ಅಂದರೆ ಮೆನಿ ಕಂಪ್ನೀಸ್ಗಳು ಕೆಲವೊಂದು ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಕೆಲವು ಇವೆಂಟನ್ನು ಆರ್ಗನೈಸ್ ಮಾಡ್ತಾರೆ, ಮಾಡಿ ಕ್ವಾಲಿಟಿ ರಿಲೇಟೆಡ್ ಅವೇರ್ನೆಸ್ ಕೊಡ್ತಾರೆ, ಆಮೇಲೆ ಫೋಕಸ್ ಮಾಡ್ತಾರೆ ಕ್ವಾಲಿಟಿ ಆಸ್ಪೆಕ್ಟ್ಸ್ ಮೇಲೆ. 0 ಕಸ್ಟಮರ್ ಕಂಪ್ಲೇಂಟು, 0 ಆಕ್ಸಿಡೆಂಟ್ಸ್, ಇವನ್ ಸೇಫ್ಟಿ ಆಲ್ಸೋ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಇದರಿಂದ ಕ್ವಾಲಿಟಿ ಅವೇರ್ನೆಸ್ನ ತಮ್ಮ ಕಂಪ್ನಿಯಲ್ಲಿ ಮತ್ತು ತಮ್ಮ ಸಪ್ಲೈಯರ್ಸ್ಗಳಲ್ಲಿ ಇದನ್ನು ನಾಲೆಜನ್ನು ಶೇರ್ ಮಾಡ್ತಾರೆ. ಈ ಒಂದು ಅವೇರ್ನೆಸ್ಸನ್ನು ಎಲ್ಲರಿಗೂ ತಿಳಿಸ್ತಾರೆ. ಸೊ ಇದರಿಂದ ಒಂದು ಅವೇರ್ನೆಸ್ ಹೆಚ್ಚಾಗುತ್ತೆ ಕ್ವಾಲಿಟಿ ಮೇಲೆ. ಈಗ ಅಪ್ಕಮಿಂಗ್ ನೆಕ್ಸ್ಟ್ ವೀಕಲ್ಲಿ ಬರ್ತಾ ಇದೆಯಲ್ಲ, ಸೊ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಒಂದು ಕ್ವಿಕ್ಕಾಗಿ ಒಂದು ನಂಗೆ ಥಾಟ್ ಬಂತು ಸಡನ್ನಾಗಿ. ಸೊ ಆ ಒಂದು ವಿಚಾರಕ್ಕೆ ಈ ಒಂದು ವಿಡಿಯೋನ ಮಾಡಿದೆ. ಸೊ ಐ ಹೋಪ್ ನಿಮಗೆ ಲೈಕ್ ಆಗಿದೆ ಅನ್ಕೋತೀನಿ. ಸೊ ಈ ಕ್ವಾಲಿಟಿ ಸ್ಲೋಗನ್ಸ್ಗಳನ್ನ ನೀವು ನೋಡಿ ಓದಿ ನಿಮ್ಮ ಕಂಪ್ನಿಗಳಲ್ಲಿ ಶೇರ್ ಮಾಡಿ. ಇನ್ ಕೇಸ್ ನಿಮ್ಮ ಕಂಪ್ನಿಗಳಲ್ಲಿ ಎಲ್ಲಾದರೂ ಈ ಥರ ಸೆಲೆಬ್ರೇಷನ್ ಮಾಡ್ತಿದ್ರೆ, ಕಾಂಪಿಟೇಷನ್ ಇಟ್ಟರೆ ನೋಡಿ, ಥಿಂಕ್ ಮಾಡಿ. ಅಗೇನ್ ಇದರಲ್ಲಿ ಸ್ವಲ್ಪ ನೀವೇನು ಆಲ್ಟರ್ ಮಾಡ್ಕೊಳ್ತಿದ್ರೆ ಆಲ್ಟರ್ ಮಾಡಿಕೊಂಡು ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.